ಪಾರ್ಟಿಗೆ ತಾವು ಇಂಟೆಲೆಕ್ಚುವಲ್ಸ್ ಇದ್ರಿ, ತಮ್ಮ ಮುಖಾಂತರ ಹೇಳ್ತೀನಿ, ನಾನು ಐ ಆಮ್ ದಿ ಫಿಟೆಸ್ಟ್ ಕ್ಯಾಂಡಿಡೇಟ್. ಬಿಕಾಸ್ ಈ ಏನು ಉದ್ಯೋಗಪತಿಗಳಿದಾರಲ್ಲ ದೇಶದ್ದು, ಈ 9 ವರ್ಷದಲ್ಲಿ 12,56,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ನಾನು ಮುಂಬರುವ ಬೀದರ್ ಲೋಕಸಭೆಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ. ಅದು ಜನರಿಗೆ ಮೋಸ ಮಾಡಿ ಏನೇನು ಕನಸುಗಳನ್ನು ತೋರಿಸಿ ವೋಟ್ ಪಡೆದು ಇವತ್ತು ಯಾವ ಪಾರ್ಟಿ ದೇಶ ಆಳ್ತಾ ಇದೆ, ಎಲೆಕ್ಷನ್ ಚುನಾವಣೆ ಬಂದಾಗ ನಾವು ನಿಮಗೆ ಖಾತೆಗಳಿಗೆ 15 ಲಕ್ಷ ಹಾಕ್ತೀವಿ, ಸ್ವಿಸ್ ಬ್ಯಾಂಕಿನ ಹಣ ತಂದು ನಿರುದ್ಯೋಗಿಗಳಿಗೆ ವರ್ಷಿಗೆ 2 ಕೋಟಿ ನೌಕರಿಗಳನ್ನು ಕೊಡ್ತೀವಿ, ರೈತರ ಆದಾಯದಲ್ಲಿ ದ್ವಿಗುಣ ಮಾಡ್ತೀವಿ, 5 ಟ್ರಿಲಿಯನ್ ಸಂಪತ್ತನ್ನು ಈ ದೇಶಕ್ಕೆ ಮಾಡ್ತೀವಿ. ಈಗ ಅನೇಕ ಭರವಸೆಗಳನ್ನು, ಸುಳ್ಳು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ. ಅದು ನಿಜ ಸಂಗತಿ ಏನಿದೆ ಅಂದ್ರೆ, ದೇಶದಲ್ಲಿ ಏನು ಸಂಪತ್ತಿ ಮಾಡಿಟ್ಟಿದ್ರು, ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನರಸಿಂಹರಾವ್, ಮನಮೋಹನ್ ಸಿಂಗ್, ಅದನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಬಂದರುಗಳನ್ನು ಮಾರಾಟ ಮಾಡಿದ್ದಾರೆ, ಏರ್ಪೋರ್ಟ್ಗಳನ್ನು ಮಾರಾಟ ಮಾಡಿದ್ದಾರೆ, ಏರ್ ಇಂಡಿಯಾ ಮಾರಾಟ ಮಾಡಿದ್ದಾರೆ. ವಿಶೇಷವಾಗಿ ಬಹಳಷ್ಟು ಇದರಲ್ಲಿ ಅದಾನಿಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಈ ಏನು ಉದ್ಯೋಗಪತಿಗಳಿದಾರಲ್ಲ ದೇಶದ್ದು, ಈ 9 ವರ್ಷದಲ್ಲಿ 12,56,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ರೇಟ್ ಆಫ್ ಎಷ್ಟು? 12,56,000 ಕೋಟಿ ಬರೀ ಉದ್ಯೋಗಪತಿಗಳಿಗೆ. ಹಿಂದೆ ಮನಮೋಹನ್ ಸಿಂಗ್ ಅವರು ಒಂದು 60,000 ಕೋಟಿ ಮಾಡಿ ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ದಿವಾಳಿ ಆಯ್ತು ಅಂತಿದ್ರು ಜನ. 12,56,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಗೂಗಲ್ ನಲ್ಲಿ ನೋಡ್ಬೋದು. ದ ರೈಟ್ ಆಫ್ ಟು ದಿ ಇಂಡಸ್ಟ್ರಿಯಲಿಸ್ಟ್ ಇನ್ 9 years. ಸೊ ಇಂತಹ ಒಂದು ಸರ್ಕಾರಕ್ಕೆ ನಾವೆಲ್ಲರೂ ಸೇರಿ ಕಿತ್ತೋಗಿರ್ತಕ್ಕಂಥ ಅವಶ್ಯಕತೆ ಇದೆ. ಆ ಒಂದು ಕಾರಣಕ್ಕಾಗಿ ನಾನು ಈ ಸಲ ಲೋಕಸಭೆಯಿಂದ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೇಳ್ತಾ ಇದ್ದೀನಿ. ನನ್ನ ಅರ್ಹತೆ ಏನಪ್ಪಾ ಅಂದ್ರೆ, ಈಗಿರತಕ್ಕಂಥ ಅಭ್ಯರ್ಥಿ ಭಗವಂತ ಖೂಬಾ ಇದ್ದಾರೆ, ಅವರು ಕೂಡ ಒಂದು ಆರ್ಥಿಕ ಚಟುವಟಿಕೆಗಳ ಆಗ್ತಕ್ಕಂಥ ಯಾವುದೇ ಇಂಡಸ್ಟ್ರಿ ಆಗಲಿ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಗಲಿ, ಬೀದರ ಜನರ ಜೀವನದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ಅಂಥವ್ರ ಈಗಿದ್ದಾರೆ, ಅವರನ್ನು ಕೂಡ ನಾವು ಈ ಸಲ ಸೋಲಿಸ್ತಕ್ಕಂಥ ಎಲ್ಲ ಅವಕಾಶಗಳಿವೆ. ನಾನು ಕೂಡ ಒಬ್ಬ ಪೋಸ್ಟ್ ಗ್ರಾಜ್ಯುಯೇಟ್, ಸಮಾಜ ಸೇವಕ, ರಾಜಕೀಯದಲ್ಲಿ ಸುಮಾರು 47 ವರ್ಷಗಳಿದ್ದೀನಿ. 75ರಲ್ಲಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದ ಬೀದರ್ ಡಿಸ್ಟ್ರಿಕ್ಟ್. ಸುಮಾರು 12 ವರ್ಷ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷತೆ. 2000ರಿಂದ 2008ರವರೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷತೆ 2 ಟರ್ಮಿಗೆ ಆಗಿ
ಕರ್ನಾಟಕ ರಾಜ್ಯದ ಸಾರಿಗೆ ನಿಗಮದ ಉಪಾಧ್ಯಕ್ಷ ಆಗಿದ್ದೆ. ಕಾಂಗ್ರೆಸ್ ಪಕ್ಷದಲ್ಲಿ ಕೆಪಿಸಿಸಿ ಲೆವೆಲ್ನಲ್ಲಿ ಅನೇಕ ಹುದ್ದೆಗಳಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡಿದೆ. ನನಗೆ ರಿಚ್ ಎಕ್ಸ್ಪೀರಿಯನ್ಸ್ ಇದೆ. ನಾನು ಎಲೆಕ್ಷನ್ಗೆ ಹೊಸ ಮುಖ. ಯಾವುದು ಅವಿವಾದಿತ ವ್ಯಕ್ತಿ, ಯಾಕಂದ್ರೆ ಇವತ್ತು ನಾಳೆ ವಿವಾದ ನಡೀತದೆ. ಏನಪ್ಪ ಇವರು ಬಸವರಾಜ ಬೊಳ್ಳವ್ರ ತಂದೆ ಅಣ್ಣ ತಮ್ಮ ಎಲ್ಲ ಪಾಲಿಟಿಕ್ಸ್ನಾಗಿದ್ದು ಮತ್ತೆ ಹಾಕ್ಬೇಕು. ನಾನು ನಮ್ಮ ಮನೇಲಿ ಯಾರೂ ಇಲ್ಲ, ನಮ್ಮ ಒಬ್ಬನೇ ನಮ್ಮ ಕುಟುಂಬದಲ್ಲಿ ಮತ್ತು ಅವಕಾಶ ವಂಚಿತ. ಎಲೆಕ್ಷನ್ ಅವಕಾಶ ನನಗೆ ಸಿಗಲಿಲ್ಲ. ಅದಕ್ಕೂ ಕಾರಣಗಳಿವೆ. ನಾ ಬರೋದು ಬೋಳೆಗಾಂವ್ ವಿಲೇಜ್, ಜಾನಕಿ ತಾಲೂಕ. ಅದು ಮೊದಲ ಬೋಳೆಗಾಂವ್ ವಿಲೇಜ್ ಹುಣಸೂರು ಕಾನ್ಸ್ಟಿಟ್ಯೂನ್ಸಿ ಇತ್ತು. ನಾನು ದೊಡ್ಡವನಾದ್ಮೇಲೆ ಹುಣಸೂರು ಕಾನ್ಸ್ಟಿಟ್ಯೂನ್ಸಿ, ಅದು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಇತ್ತು. ನಾನು ಗುಂಟೂರು. ಅದು ಮುಂದೆ ಬಂದು ಭಾಲ್ಕಿಗೆ ಮರ್ಜ್ ಆಯಿತು. ಭಾಲ್ಕಿಗೆ ಮರ್ಜ್ ಆಗೋ ಹೊತ್ತಿನಲ್ಲಿ ಅಲ್ಲಿ ಸಿಟ್ಟಿಂಗ್ ಕಾಂಗ್ರೆಸ್ MLA ಇದ್ದರು. ಚಾನ್ಸಿಗ ಪ್ರಶ್ನೆನೇ ಇಲ್ಲ. ಸಂಘಟನೆಯಲ್ಲಿ ಎಷ್ಟು ದಿವಸ ಇದ್ರೂ ಕೂಡ ನಾನು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇರ್ತದೆ. ಅದು ಮುಂದೆ ಭಾಲ್ಕಿಗೆ ಸಿಟ್ಟಿಂಗ್ MLA ಕಾನ್ಸ್ಟಿಟ್ಯೂನ್ಸಿ ಮರ್ಜ್ ಆಗೋದ್ರಿಂದ ಈಗಿದು ಕಾಂಗ್ರೆಸ್ ಪಾರ್ಲಿಮೆಂಟ್ ಜನರಲ್ ಆಗೋದ್ರಲ್ಲಿ ಅವಕಾಶ ಬಂದಿದೆ. ಅದಕ್ಕೆ ಅವಕಾಶ ವಂಚಿತ ಇರೋದರಿಂದ ಜನರ ಸಹಾನುಭೂತಿನೇ ಇದೆ. ಏನಪ್ಪ ಒಬ್ಬ ವ್ಯಕ್ತಿ 47 ವರ್ಷಗಳಿಂದ ಒಂದೇ ಪಕ್ಷದಲ್ಲಿ ಎಂದು ಕೆಲಸ ಮಾಡ್ತಕ್ಕಂಥ, ಯಾವುದೋ ಆಶಾಮಿಷಕ್ಕೆ ಆ ಪಕ್ಷ ಈ ಪಕ್ಷ ಸೇರದೇ ಇರತಕ್ಕಂಥ ವ್ಯಕ್ತಿ ಅಂತ ಸಹಾನುಭೂತಿ ಕೂಡ ಇದೆ. ನಾನು ಗೆದ್ದು ಬರ್ತಕ್ಕಂಥ ವ್ಯಕ್ತಿ. ತಮ್ಮ ಮುಖಾಂತರ ಕೂಡ ಕಾಂಗ್ರೆಸ್ ಹೈಕಮಾಂಡಿಗೆ ಹೇಳಿಸ್ತಾ ಇದ್ದೀನಿ, ನಾನು ಕೊಟ್ಟರೆ ನಾನು 100% ಗೆಲ್ತೀನಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನಂದೊಂದು ಬೀದರ್ ನೋಟ ಇದೆ, ವಿಜನ್ ಬೀದರ್. ಆಲ್ರೆಡಿ 10 ಪಾಯಿಂಟ್ ತಮ್ಮ ಕೊಟ್ಟಿದ್ದೀನಿ. ಅದನ್ನು ನಾನು ಆದರೆ ಇಂಪ್ಲಿಮೆಂಟ್ ಮಾಡಿ ಈ ಭಾಗದ, ಈ ಕ್ಷೇತ್ರದ ಏನು ಹಣಿಪಟ್ಟಿ ಇದೆ, ಹಿಂದುಳಿದ ಕ್ಷೇತ್ರ ಅಂತೇಳಿ ಇದನ್ನು ಕಿತ್ತು ಹಾಕಿ ಒಂದು ಅಭಿವೃದ್ಧಿಶೀಲ ಕ್ಷೇತ್ರ ಮಾಡ್ತೀನಿ ಹೇಳ್ಬರ್ತೇನೆ. ಇಲ್ಲಿವರೆಗೂ ಈ ದೇಶಕ್ಕೆ ಜಗತ್ತಿಗೆ ಗಂಡಾಂತರ ಬಂದಾಗ, ಕೊರೋನಾ ಅಂತ ಗಂಡಾಂತರ ಬಂದಾಗ ನಾನು ಮೊದಲನೇ ವ್ಯಕ್ತಿ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ ನಿಧಿಗಾಗಿ 1 ಲಕ್ಷ ರೂಪಾಯಿ ಕೊಟ್ಟರು. ಆಮೇಲೆ ಕೊಟ್ಟಿರ್ಬೋದು, ಐ ಫಸ್ಟ್ ಮ್ಯಾನ್. ಆಮೇಲೆ ಕೊರೋನಾ ಪೀರಿಯಡ್ನಲ್ಲಿ ಎಲ್ಲ ಸ್ಲಮ್ಗಳಿಗೆ, ಬಹುತೇಕ ಎಲ್ಲ ಸ್ಲಮ್ಗಳಿಗೆ ಉಚಿತವಾಗಿ ಬಟ್ಟೆ ಕೂಡ ವಿತರಣೆ ಮಾಡಿದೆ. ದವಸ ಧಾನ್ಯಗಳ ವಿತರಣೆ ಮಾಡಿದೆ. ನಮ್ದೊಂದು ಆರ್ಗನೈಸೇಷನ್ ಇದೆ ಬೆಂಗಳೂರಿನಲ್ಲಿ, ಆ ಸಾಮಾಜಿಕ ಸಂಘಟನೆ. ಆ ಸಂಘಟನೆಯಿಂದ ಸುಮಾರು 30 ಲಕ್ಷ ರೂಪಾಯಿ ಒಂದು ಮೋಕ್ಷ ವಾಹಿನಿ ಬೀದರ್ DHO ಕೊಟ್ಟಿದ್ವಿ. ಎದಕ್ಕಂದ್ರೆ ಯಾರಾದ್ರೂ ಬಡವರು ಡೆತ್ ಆದರೆ ಅವ್ರ ಬಾಡಿ ಫ್ರೀ ಆಗೋಯ್ತು. ಅದು ಓಡಾಡ್ತಾ ಇವತ್ತು ಕೆಲಸ ಮಾಡ್ತೇವೆ. ಅದರ ಮೋಕ್ಷ ವಾಹಿನಿ. ಈಗ ಅನೇಕ ಸಾಮಾಜಿಕ ಸಂವಿಧಾನದ ಅರಿವು ಬೇಕು. ಆಮೇಲೆ ನಮ್ಮ ಇಂಡಿಯನ್ ಫಾರಿನ್ ಪಾಲಿಸಿ ಬಗ್ಗೆ ಗೊತ್ತು, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಗೊತ್ತು, ಹೌ ಟು ಇಂಪ್ರೂವ್ ಇದೆ. ಅದು ಸಂವಿಧಾನ ಆಗಲಿ, ಒಬ್ಬ ಸಂಸತ್ ಆಗ್ಲಿಕ್ಕೆ ಮಿನಿಮಮ್ ಅರ್ಹತೆ ಅಂದ್ರೆ ಕಾನ್ಸ್ಟಿಟ್ಯೂಷನ್, ಫಾರಿನ್ ಪಾಲಿಸಿ ಆಫ್ ಇಂಡಿಯಾ, ವಿದೇಶಿ ನೀತಿ ಎಲ್ಲ ಗೊತ್ತಿರಬಹುದು. ಸೊ ಅಂದ್ರೆ ಈಗಿರುವ ಸಚಿವರಿಗೆ ಅದೆಲ್ಲ ಗೊತ್ತಿಲ್ಲ. ಮತ್ತೆ ಏನು ಈಗ ನಮ್ಮಲ್ಲಿ 9 ವರ್ಷ ಆಯ್ತು. ರೈಲ್ವೆ ಇವು ತಂತಾನೆ ರೋಡ್ಸು ಯಾವ ಭಾರತ್ ಮಾಲಾದಾಗ ಈ ಕಡೆ ನಕಳದಾಗ ಅವು ನಡೀತಿರ್ತವೆ. ರೈಲ್ವೆ ಲೈನ್ ಎಕ್ಸ್ಟೆನ್ಷನ್, ಎಕನಾಮಿಕ್
ಚೇಂಜ್ ಬರ್ಬೇಕಂದ್ರೆ, ಒಂದು ಆರ್ಥಿಕ ಚೇಂಜ್ ಬರಬೇಕು ಡಿಸ್ಟಿಕ್ದಾಗ ಅಂದ್ರೆ ಒಂದರ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಬರಬೇಕು, ಇಲ್ಲ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್. ಏನಾದ್ರೆ ಆರ್ಥಿಕ ಆಕ್ಟಿವಿಟಿ ಸ್ಟಾರ್ಟ್ ಆದರೆ ಆರ್ಥಿಕ ಅಭಿವೃದ್ಧಿ ಆಗ್ತದೆ. ಇದು ಬ್ಯಾಕ್ವರ್ಡ್ ಯಾಕಂತಾರೆ? ಇದರ ಇಂಡೆಕ್ಸ್ ಏನಂದ್ರೆ ಎಕನಾಮಿಕಲಿ ಇದು ಬಹಳ ಇದೆ. ಅದ್ರದ್ದೊಂದು ಬೆಸ್ಟ್ ಎಕ್ಸಾಂಪಲ್, ಪ್ಯಾಸೆಂಜರ್ ಇಲ್ಲ ವಿಮಾನ ಇದಾಯ್ತು. ಜನ 3,000, 4,000, 5,000 ಕೊಟ್ಟು ಹೋಗ್ಲಿಕ್ಕೆ ಆಗಲ್ಲ. ಅದೇ ಟ್ರೈನಿಂಗ್ ಹೋಗ್ತಾರೆ ಬೆಂಗಳೂರು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಸುಮ್ಮನೆ ಉದಾಹರಣೆಗೆ, ನಾನು KSRTCಗೆ ಉಪಾಧ್ಯಕ್ಷ ಇದ್ದೆ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ. ನಾವೆಲ್ಲ ಕಂಡಕ್ಟರ್ ಡ್ರೈವರ್ ನೌಕರಿ ಅನೌನ್ಸ್ ಮಾಡ್ತಿದ್ವಿ. ಬೆಂಗಳೂರು, ಮೈಸೂರು, ಮಂಗಳೂರು, ತುಮಕೂರು ಈ ಕಡೆ ಯಾರು ಒಬ್ರು ಅಪ್ಲಿಕೇಶನ್ ಇಲ್ಲ, ಓನ್ಲಿ ಬೀದರ್, ಗುಲ್ಬರ್ಗ. ನೀವು ಈಗ ಮಂಗಳೂರಿಗೆ ಹೋರಿ, ಮೈಸೂರಿಗೆ ಹೋರಿ, ಎಲ್ಲೂ ಹೋರಿ ಬಸ್ಸಿನಾಗ ಆ ಕಡೆ ನಮ್ಮವ್ರು ಸಿಗ್ತಾರೆ. ಅಂದ್ರೆ ಅವಾಗ ನಾನು ಜ್ಞಾನಕ್ಕೆ ಬಂತು, ಅವ್ರು ಕಂಡಕ್ಟರ್ ಡ್ರೈವರ್ ಆಗ್ಲತ್ತ ಇರಲ್ಲ, ಅಷ್ಟು ಎಕನಾಮಿಕಲಿ ಮುಂದುವರೆದ. ನಾವು ಕಂಡಕ್ಟರ್, ಈ ಡ್ರೈವರು, ಪೊಲೀಸ್ ನೌಕರಿ ಅಂದ್ರೆ ಹಿಂಗೆ ಲೈನ್ ಹತ್ತದ. ಇದು ಯಾವುದು ಮಿಲಿಟ್ರಿಗೆ ಹೋಗ್ಬೇಕು ಅಂದ್ರೆ ಇಟ್ ಶೋಸ್ ದಿ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಸಫಿಷಿಯಂಟ್. ಅದಕ್ಕೆ ಒಂದು ಅಭಿವೃದ್ಧಿ ಮಾಡೋನಿಗೆ ಹ್ಯಾಂಗ್ ಮಾಡ್ಬೇಕಂಬುದಾರ ಗೊತ್ತಿರ್ಬೇಕಲ್ಲ. ಅದಕ್ಕೆ ಜಸ್ಟ್ ಹೇಳ್ತಾ ಇದ್ದೀನಿ. ಸೊ ಐ ಆಮ್ ಎಲಿಜಿಬಲ್. ನೀವು ಕಾಂಟೆಸ್ಟ್ ಮಾಡ್ತಾ ಅಂತ ಹೇಳ್ತಾ ಇದ್ರಿ, ರಾಜಕೀಯ ಒಂದ್ ಕಡೆ ಬರ್ತಾ ಇದ್ದೀನಿ ಮತ್ತೆ ಈಗ ನೀವು ಮಗನ ವರ್ಧತ್ತಿ ಇದು ಸಾಗರ ಕಂಟ್ರಿವರೆಗೂ ನಿಂದಿರ್ತಾರೆ ಬಂದತ್ತಿ. ಈಗ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾರು ನಿಂದಿರ್ಬೇಕಂತಾರೆ, ಅದ್ರ ಮೇಲೆ ನಾನು ಕಾಂಗ್ರೆಸ್ ಸೋಲ್ಜರ್ ಆಫ್ ದಿ ಕಾಂಗ್ರೆಸ್, ಶಿಸ್ತಿನ ಸಿಪಾಯಿ ಅಂತ ನಾನು ಕಮೆಂಟ್ರಿ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಪಾರ್ಟಿಗೆ ತಾವು ಇಂಟೆಲೆಕ್ಚುವಲ್ಸ್ ಇದ್ರಿ, ತಮ್ಮ ಮುಖಾಂತರ ಹೇಳ್ತೀನಿ, ನಾನು ಐ ಆಮ್ ದಿ ಫಿಟೆಸ್ಟ್ ಕ್ಯಾಂಡಿಡೇಟ್. ಬಿಕಾಸ್ BJP ಅವರಿಗೆ ಅವಿವಾದಿತ ಅಭ್ಯರ್ಥಿನ ವಿವಾದ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಉಳ್ಳವ್ರು ಪೂರಾ ಇಷ್ಟು ದಿನ ಆಯ್ತಪ್ಪ ಅಧಿಕಾರದಾಗಾರ, ಮತ್ತು ಅವರಿಗೆ ಬೇಕಂಬೋದಿಲ್ಲ. ಉಳ್ಳವ್ರ ಮನ್ಯಾಗ ಇಷ್ಟು ಮಂದಿ ಅರ, ಮತ್ತು ಇವರಿಗೆ ಬೇಕೇನಂತಿಲ್ಲ. ಅವಿವಾದಿತ ಇದ್ದೀನಿ. BJPದವ್ರಿಗೆ ವಿವಾದ ಮಾಡ್ಲಿಕ್ಕೆ ಏನೂ ಚಾನ್ಸ್ ಇಲ್ಲ ನಮ್ಗೆ. ಈ ಕುರಿತು ಮನವಿ ಎಲ್ಲೆಲ್ಲಿ ಸರ್? ಎಲ್ಲ ಕಾಂಗ್ರೆಸ್ ನಮ್ಮ KPC ಅಧ್ಯಕ್ಷರು, ನಮ್ಮ ಮುಖ್ಯಮಂತ್ರಿ, ಅನೇಕ ಫ್ರೆಂಡ್ಸ್ ಇದ್ದಾರೆ ನಮ್ಮದು ಮಂತ್ರಿಗಳು, ಎಲ್ಲ ಈಗಿದ್ದಂಥ ಮಂತ್ರಿಗಳು, ಆರ್ಗನೈಸೇಷನ್ನಲ್ಲಿ ಪಕ್ಷದಲ್ಲಿ ಸೆಕ್ರೆಟರೀಸ್ ಇದ್ದಾರೆ. ನಮ್ಮ ಜೊತೆಗಿರೋರು ಹಿಂದೆ ಯೂತ್ ಕಾಂಗ್ರೆಸ್ದಾಗಿದ್ದವರು ಅಂದರೆ ಸೀನಿಯರ್ ಅಂದ್ರೆ ಜಾರ್ಜು, ರಾಮಲಿಂಗ ರೆಡ್ಡಿ, ಕೆಲವ್ರು ಮಾತ್ರ, ಉಳಿದವರೆಲ್ಲ ಜೂನಿಯರ್ ಇದ್ದಾರೆ. ಏನು ಪ್ರತಿಕ್ರಿಯೆ ಕೊಟ್ಟರು ನನಗೆ? ಕನ್ಸಿಡರ್ ಮಾಡ್ತೀವಿ. ಯಾರು ಪ್ರತಿಕ್ರಿಯೆ ಈಗ ಅವ್ರಿಗೆ ಗೊತ್ತಿದೆ ನಾನು ಎಂದಿನ ಸಂಘಟನೆ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಮ್ಮ ಪ್ರಕಾರ ಬೀದರ್ ಜಿಲ್ಲೆಯಿಂದ ಅಭ್ಯರ್ಥಿಗಳು ಎಷ್ಟಾಗ್ತಿದ್ದಾರೆ? ಕಾಂಗ್ರೆಸ್ ಅಭ್ಯರ್ಥಿಗಳು ಎಷ್ಟು ಆಗ್ತಾ ಇದ್ದಾರೆ? ಎಷ್ಟು ಆಗ್ತಾ ಇದ್ದಾರೆ? ಆಕಾಂಕ್ಷಿಗಳು ಆಕಾಂಕ್ಷಿಗಳು 7-8 ಜನ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅವರು ಕಡಿಮೆ, ನಾ ಹೆಚ್ಚು, ನಾ ಕಡಿಮೆ, ಅವ್ರು ಹೆಚ್ಚು ಅಂತಲ್ಲ, 7-8 ಜನ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಸರ್, ಹೈಕಮಾಂಡ್ ನಿಮಗೆ ಅನ್ನಿಸ್ತಾ ಇದೆ, ಎಲ್ಲೋ ಕೈ ಬಿಡ್ತು ಅಂತ ಅನಿಸ್ತದೆ ಸರ್. ಕೊಡ್ತಾರೆ ಅಂತ ನನಗೆ ಕೊಡ್ತಾರಂತ ಅನ್ನಿಸ್ತಾ ಇದೆ ಈ ಸಲ. ಸರ್, ಈಗ ಮೈನಾರಿಟಿದವ್ರಿಗೂ ಕೊಡ್ಬೇಕು ಬೀದರ್ ಜಿಲ್ಲೆದು ಟಿಕೆಟ್ ಅಂತ ಹಿಂಗೆ ಕಾಂಗ್ರೆಸ್ ನಡೆದಂತ ಇಲ್ಲ, ಮೈನಾರಿಟಿನವರು ಡಿಮಾಂಡ್ ಮಾಡ್ತಾರೆ, ಏನಂತ ನಮಗೂ ಕೊಡ್ರಿ ಅಂತ ಡಿಮಾಂಡ್ ಮಾಡ್ತಾರೆ. ಈಗ ಹೈದರಾಬಾದ್ ಕರ್ನಾಟಕ, ಈ ಬಳ್ಳಾರಿ ಕಲ್ಯಾಣ ಕರ್ನಾಟಕ, ಇದರಲ್ಲಿ ಸೀಟ್ ಇರೋದೇ 2. ಟೋಟಲ್ ಸೀಟ್ನಲ್ಲಿ 2 ಇರೋದು ಜನರಲ್. ರಾಯಚೂರು ರಿಸರ್ವ್ ಇದೆ, ಬಳ್ಳಾರಿ ರಿಸರ್ವ್ ಇದೆ, ಗುಲ್ಬರ್ಗ ರಿಸರ್ವ್ ಇದೆ,
ಇರೋದು ಕೊಪ್ಪಳ, ಬೀದರ್. ಅದಕ್ಕೆ ಯೂಶ್ವಲಿ ಟ್ರೆಡಿಷನಲಿ ಬ್ಯಾಕ್ವರ್ಡ್ ಜನಸಂಖ್ಯೆ ಕೊಪ್ಪಳನಲ್ಲಿ ಜಾಸ್ತಿ ಇದೆ ಅಂತೇಳಿ ಯೂಶ್ವಲಿ ಇಟ್ ಗೋಸ್ ಟು ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೆ ಮಾಡಿದೆ ಬ್ಯಾಕ್ವರ್ಡ್. ಇಲ್ಲಿ ಟ್ರೆಡಿಷನಲಿ ಈ ಕಲ್ಯಾಣ ಕರ್ನಾಟಕದಾಗ ಒಂದು ಲಿಂಗಾಯತ್ ಕೊಡ್ಬೇಕು ಅಂತೇಳಿ ಅದು ಒಂದು ಟ್ರೆಡಿಷನ್ ಇದೆ. ಮೈನಾರಿಟಿ ಅವ್ರು ಕೇಳ್ತಾ ಇದ್ದಾರೆ, ಕೇಳಲಿಕ್ಕೆ ಡೆಮೋಕ್ರೇಷನಲ್ಲಿ ಹಕ್ಕಿದೆ, ಅದಕ್ಕೆ ನಾವ್ಹೆಂಗೆ ಬೇಡ ಅಂತ ಹೇಳೋದು. ಪ್ರಜಾಪ್ರಭುತ್ವ ಹಕ್ಕ ಅವರು ಕೇಳೋರೆ. ಒಂದು ವೇಳೆ ನಿಮ್ಮ ಆಕಾಂಕ್ಷಿ ಟಿಕೆಟ್ ತಪ್ಪಿದ್ರೆ ಟಿಕೆಟ್ ಸಿಕ್ಕವ್ರಿಗೆ ಸಹಕಾರ ಏನು ಮುಂದೆ ಏನು? ನಮ್ದಂತೂ 47 ವರ್ಷ ಸಹಕಾರ ಮಾಡೀವಿ, ಇನ್ನೇನು ಸಹಕಾರ ಮಾಡ್ಲಿಕ್ಕೆ ಇನ್ನೇನು ಮತ್ತೇನು. लिस्ट बनाए सर इनका? हाँ